ವೆಲ್ಕಮ್ ಬ್ಯಾಕ್. ಸೊ ಕ್ವಶನ್ ಏನು ಅಂತ ಅಂದರೆ ಜಿ ಸಿ ಡಿ. ಓಕೆ, ಫೈಂಡಿಂಗ್ ದ ಜಿ ಸಿ ಡಿ ಆಫ್ ಟೂ ನಂಬರ್ಸ್. ಓಕೆ, ಸೊ ಜಿ ಸಿ ಡಿ ಅಂದ್ರೇನು? ಗ್ರೇಟೆಸ್ಟ್ ಕಾಮನ್ ಡಿವಿಸರ್. ಓಕೆ, ಸೊ ಹಾಗಂತಂದ್ರೆ ಏನು? ಟೂ ನಂಬರ್ಸ್ ಆರ್ ಡಿವೈಡೆಡ್ ಬೈ ಎ ಫ್ಯಾಕ್ಟರ್ ವಿತೌಟ್ ಲಿವಿಂಗ್ ಎನಿ ರಿಮೈಂಡರ್. ಓಕೆ, ಸಪೋಸ್ ನಾವು ಇವಾಗ ಎರಡು ನಂಬರ್ನ ತಗೋತೀವಿ. ಓಕೆ, ನಮ್ 1 ಈಕ್ವಲ್ ಟು 18. ಓಕೆ, ನಮ್ 2 ಈಕ್ವಲ್ ಟು 24. ಓಕೆನಾ? ಸೊ ಈಗ ಇದರದ್ದು 18 ಯಾವುದಾದ್ರಿಂದ ಡಿವೈಡ್ ಆಗುತ್ತೆ? ಸೊ 1 18s 18. ಓಕೆ, ನೆಕ್ಸ್ಟು 2 9s. ಓಕೆ, ಸೊ 9 2s, ಯಾ 3 6 18, 6 3s 18. ಓಕೆ, ಸೊ ಎಸ್, ಈಗ 24. 1 24s 24, 24 1s 24, 2 12s. ಓಕೆ, ಸೊ ಇದೇ ಥರ ನೆಕ್ಸ್ಟು 3ಇಂದ ಆಗುತ್ತೆ. ಸೊ 3 8s, ನೆಕ್ಸ್ಟು 4 6. ಕರೆಕ್ಟಾ? ಸೊ ಈಗ ನಮ್ಮ ಹತ್ರ ಎರಡು ನಂಬರ್ನ ಯಾವುದಾದ್ರಿಂದ ಡಿವೈಡ್ ಆಗುತ್ತೆ ಅನ್ನೋದು ಇಲ್ಲಿದೆ. ಕರೆಕ್ಟಾ? 18 ಮತ್ತು 24ದು. ಸೊ ಇದರಲ್ಲಿ ಈ ಎರಡು ನಂಬರ್ದು ಕಾಮನ್ ಡಿವಿಸರ್ಸ್ ಯಾವುದಾದಿದ್ದಾವೆ? 1 2 3 6 ಇದೆ. ಕರೆಕ್ಟಾ? ಸೊ ಇದರಲ್ಲಿ ನಾವು ಯಾವುದನ್ನು ತೊಗೋಬೇಕು? ಗ್ರೇಟೆಸ್ಟ್. ಮೀನ್ಸ್ ಇಷ್ಟರಲ್ಲಿ ಯಾವ್ದು ದೊಡ್ಡದಿದೆ? 1 2 3 6ಅಲ್ಲಿ 6 ಇದೆ. ಸೊ ದ ಏನು 18 ಮತ್ತು 24ನ ಜಿ ಸಿ ಡಿ ಎಷ್ಟು? 6. ಓಕೆ, ಸೊ ಈ ರೀತಿ ನಾವು ಜಿ ಸಿ ಡಿನ ಕಂಡುಹಿಡಿತೀವಿ. ಓಕೆನಾ? ಸೊ ಇದರಲ್ಲಿ ಕೆಲವೊಂದು ಕೇಸಸ್ ಇದೆ. ಯಾವ ಥರ ನಮ್ಗೆ ಅದು ಗೊತ್ತಿರಬೇಕು. ಯಾವ ಥರ ಅಂತಂದರೆ, ಈಗ ಲೈಕ್ ಕೊಟ್ಟಿರುವಂತಹ ಎರಡು ನಂಬರು ಕೂಡ ಏನಾದರೂ ಪ್ರೈಮ್ ನಂಬರ್ಸ್ ಆಗಿತ್ತು ಅಂತ ಇಟ್ಕೊಳ್ಳೋಣ. ಓಕೆ, ಇಫ್ ದ ನಂಬರ್ ಈಸ್ 7 ಆ್ಯಂಡ್ ಅನದರ್ ನಂಬರ್ ಈಸ್ 11. ಓಕೆ, ಸೊ ಪ್ರೈಮ್ ನಂಬರ್ ಅಂತಂದ್ರೇನು? ಎ ನಂಬರ್ ವಿಚ್ ಈಸ್ ಡಿವಿಸಿಬಲ್ ಬೈ 1 ಆ್ಯಂಡ್ ಇಟ್ ಸೆಲ್ಫ್. ಸೊ ಇದರದ್ದೆಷ್ಟು? 1 ಮತ್ತು 7ಇಂದ ಮಾತ್ರ ಡಿವೈಡ್ ಆಗುತ್ತೆ. ಸೊ ಅದೇ ಥರ 11 1 ಮತ್ತು 11. ಓಕೆ, ಸೊ ನಾನಿವಾಗ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ದೀಸ್ ಆರ್ ದ ಕೇಸಸ್. ಯಾವಾಗ ಅಂತಂದರೆ ಜಿ ಸಿ ಡಿ ನಿಮಗೆ ಗ್ರೇಟೆಸ್ಟ್ ಕಾಮನ್ ಡಿವಿಸರ್ ಎಷ್ಟಿರುತ್ತೆ? 1 ಮಾತ್ರ ಇರುತ್ತೆ. ಯಾವಾಗ? ಒಂದನೇದು ಪ್ರೈಮ್ ನಂಬರ್ ಇದ್ದಾಗ. ಓಕೆ, ಇನ್ನೊಂದು ಕೋ ಪ್ರೈಮ್ ನಂಬರ್ ಇದ್ದಾಗ. ಓಕೆ, ಕೋ ಪ್ರೈಮ್ ಅಂತ ಅಂದರೆ ಏನು? ಸೊ ಈಗ ಲೈಕ್ ಒಂದು ನಂಬರ್ ತೊಗೊಳ್ಳೋಣ, 9 ಮತ್ತು 28. ಓಕೆ, ಸೊ ಈ 9ನ ಒಂದು ಇದನ್ನು ಬರೀತಾ ಹೋಗೋಣ. 1 9s. ಓಕೆ, ನೆಕ್ಸ್ಟು 3 3s. ಓಕೆ, 3 ಒಂದೇ ಇರಲಿ. ಓಕೆನಾ? ಸೊ ಇವಾಗ 28ದಲ್ವಾ? 2 14s ಮತ್ತು 4 7s. ಕರೆಕ್ಟಾ? ಮತ್ತೆ ಯಾವುದಾದ್ರೂ ಮಿಸ್ ಮಾಡಿದ್ದೀನಾ? ಇಲ್ಲ. ಸೊ ಕೋ ಪ್ರೈಮ್ ಅಂತ ಅಂದರೆ ಏನು? ಅಪಾರ್ಟ್ ಫ್ರಮ್ 1 ಇಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಕಾಮನ್ ಡಿವೈಸರ್ಸ್ ಇಲ್ಲವೇ ಇಲ್ಲ. ಸೊ ಇಂಥ ಟೈಮಲ್ಲೂ ಕೂಡ ಜಿ ಸಿ ಡಿ ಏನಾಗಿರುತ್ತೆ? 1 ಆಗಿರುತ್ತೆ. ಸೊ ಇನ್ನೊಂದು ಕೇಸ್ ಯಾವುದು ಅಂತ ಅಂದರೆ, ಒನ್ ಆಫ್ ದ ನಂಬರ್ ಈಸ್ 1. ಓಕೆ, ಸೊ ಈಗ ಇಲ್ಲೊಂದು ನಂಬರ್ ಕೊಟ್ಟಿರ್ತೀವಿ 1 ಮತ್ತು ಇದನ್ನು 33ಗೆ ಮಾಡೋಣ. ಓಕೆ, ಸೊ ಇಲ್ಲಿ 1 ಮತ್ತು 33ಯಲ್ಲಿ 1 1ಇಂದ ಮಾತ್ರ ಡಿವೈಡ್ ಆಗುತ್ತೆ. ಸೊ 1 33s, ಇದು ಮತ್ತೆ 3 11s ಇಂದನೂ ಆಗುತ್ತೆ. ಸೊ ಬಟ್ ಇಲ್ಲಿ ಒನ್ ಆಫ್ ದ ನಂಬರ್ 1 ಇದ್ದಾಗ ನಮಗೆ ಗೊತ್ತಿರಲಿ ಇದರದ್ದು ಜಿ ಸಿ ಡಿ ಎಷ್ಟು? 1 ಅಂತ ಹೇಳಿ. ಓಕೆ, ಸೊ ಇದು ಒನ್ ಟೈಪ್ ಆಫ್ ಟೆಸ್ಟ್ ಕೇಸಸ್. ಓಕೆನಾ? ಸೊ ಇವಾಗ ಇನ್ನೊಂದು ಟೈಪ್ ನೋಡೋಣ. ಯಾವ ಥರ ಟೆಸ್ಟ್ ಕೇಸಸ್ಸು ಅಂತ ಅಂದರೆ, ಸೊ ಸಪೋಸ್ ಈಗ ನಮಗೆ ನಂಬರು ಓಕೆ 32 ಇದೆ, ಇದು 8 ಇದೆ. ನಂಬರ್ 1 8 ಇದೆ, ನಂಬರ್ 2 32 ಇದೆ. ಸೊ ಇಲ್ಲಿ ಡೈರೆಕ್ಟಾಗಿ ನಮಗೆ ಗೊತ್ತಿರಲಿ 8 4s 32 ಮೀನ್ಸ್ 32 ಈಸ್ ಎ ಮಲ್ಟಿಪಲ್ ಆಫ್ 8. ಓಕೆ, ಮೀನ್ಸ್ 8 ಮಗ್ಗೆಯಲ್ಲಿ 32 ಬರುತ್ತೆ. ಅಥವಾ ಇದೇ ಆಗಬೇಕಂತ ಇಲ್ಲ, 3 ಮತ್ತು 9 ಇತ್ತು ಅಂತ ತೊಗೊಳ್ಳೋಣ. ಓಕೆ, 3 ಮಗ್ಗೆಯಲ್ಲಿ 9 ಬರುತ್ತೆ, 3 3 9. ಸೊ ಇವಾಗ ಸೊ ಡೈರೆಕ್ಟಾಗಿ ನಮಗೆ ಗೊತ್ತಿರಲಿ ಇದರದ್ದು ಜಿ ಸಿ ಡಿ ಕೂಡ ಯಾವುದು ಸ್ಮಾಲೆಸ್ಟ್ ನಂಬರ್ ಇರುತ್ತಲ್ಲ ಇದರಲ್ಲಿ ಅದೇ ಆಗಿರುತ್ತೆ. ಮೀನ್ಸ್ 3 ಆಗಿರುತ್ತೆ. ಓಕೆ, ಸೊ ಆವಾಗಿನ ಕೇಸಲ್ಲಿ ಎಷ್ಟಾಗಿತ್ತು? 8 ಮತ್ತು 32 ಕೇಸಲ್ಲಿ 8 ಆಗಿರುತ್ತೆ. ಓಕೆ, ಸೊ ಇದರಲ್ಲಿ ಇನ್ನೊಂದು ಒಂದು ಸ್ಪೆಷಲ್ ಕೇಸು ಯಾವುದು ಅಂತ ಅಂದರೆ 0. ಓಕೆ, ಅದೇನು ಅಂತ ಹೇಳ್ತೀನಿ ಈಗ. ಸೊ ಈಗ ವಾಟ್ ಇಫ್ ಒಂದು ನಂಬರ್ನ 0 ಅಂತ ಕೊಟ್ಬಿಟ್ಟು ಇನ್ನೊಂದು ನಂಬರ್ನ 12 ಅಂತ ಕೊಟ್ಟಿದ್ರು ಅಂತ ತೊಗೊಳ್ಳೋಣ. ಓಕೆ, ಈಗ
ಇದರದ್ದು ಜಿ ಸಿ ಡಿ ಎಷ್ಟು ಬರಬೇಕು? ಈಗ ನಾರ್ಮಲಾಗಿ ನಾವು ಬರೆದ್ವಿ ಅಂತ ಅಂದರೆ ಏನಾಗುತ್ತೆ, ಝೀರೋದು ಝೀರೋನೇ, 12 ಏನೇನು ಬರುತ್ತೆ ಡಿವೈಸರ್ಸು 1, 2, ಓಕೆ 1 12 12, 2 6 ಬಿಟ್ಟರೆ ಮತ್ತೆ 3 4 ಕರೆಕ್ಟಾ? ಸೊ ಇವಾಗ ಆ್ಯಕ್ಚುಲಿ ಇಲ್ಲಿ ಯಾವುದು ಕಾಮನ್ ಡಿವೈಸರ್ಸೇ ಇಲ್ಲ. ಬಟ್ ಇಲ್ಲಿ ನೀವು ನೋಡಬೇಕಾಗಿರೋದು ಯಾವ ಥರ ಅಂತ ಅಂದರೆ, ಓಕೆ ಇಲ್ಲಿ ಪ್ರೆಸೆಂಟ್ ಆಗಿರೋಂತಹ ನಂಬರು ಏನಿದೆಯಲ್ಲ ಝೀರೋ ಈ ಕಾಮನ್ ಡಿವೈಸರು ಇದು ಈ ಎಲ್ಲ ನಂಬರ್ನು ಡಿವೈಡ್ ಮಾಡೋ ಕೆಪಾಸಿಟಿ ಅದಕ್ಕಿದೆಯಾ? ಇದೆ. ಸೊ 1 0 0, 2 0 0, 3 0 0, 4 0 0, 6 0 0, 12 0 0. So automatically when one number is 0 and another number what they have given, ಸೊ ಈ ಕೇಸಲ್ಲಿ ನಂಬರ್ 1 0 ಇದೆ, ನಂಬರ್ 2 12 ಇದೆ. ಸೊ ಆಟೋಮೆಟಿಕಲಿ ನಮಗೆ ಇದರ ಜಿ ಸಿ ಡಿ ಎಷ್ಟು ಬರುತ್ತೆ? 12 ಬರುತ್ತೆ. ಓಕೆ, ಈವನ್ ಇಫ್ ದಿಸ್ ಕೇಸ್ ಈಸ್ ಲೈಕ್ ದಿಸ್, ಇದು 12 ಇದ್ದು ಇದು 0 ಇದ್ದರೂ ಕೂಡ ನಮಗೆ ಜಿ ಸಿ ಡಿ ಎಷ್ಟು? 12. ಓಕೆ, ಸೊ ಓಕೆ, ಈಗ ನಾವು ಇದನ್ನು ಕೋಡಿಂಗ್ ವೈಸಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆನಾ? ಸೊ ನಾವು ಇದಕ್ಕೆ ಯೂಲಿಟ್ಸ್ ಅಪ್ರೋಚ್ನ ತೊಗೊಳ್ಳೋಣ. ಯೂಲಿಟ್ಸ್ ಅಪ್ರೋಚ್ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಓಕೆ, ಸೊ ಫಸ್ಟ್ ಒಂದು ನಂಬರ್ ತೊಗೊಳ್ಳೋಣ. ನಮ್ 1 = 12 ತೊಗೊಳ್ಳೋಣ. ಓಕೆ, ನಮ್ 2 ಎಷ್ಟು ತೊಗೊಳ್ಳೋಣ? 18 ತೊಗೊಳ್ಳೋಣ. ಆಯಿತಾ? ಸೊ ಈಗ ಯೂಲಿಟ್ಸ್ ಅಪ್ರೋಚ್ ಯಾವ ಥರ ಇದೆ ಅಂತ ಫಸ್ಟ್ ನೋಡೋಣ, ಆಮೇಲೆ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ನಾವು ಒಂದು ವೈಲ್ ಲೂಪ್ನ ತೊಗೊಳ್ಳೋಣ. ವೈಲಲ್ಲಿ ನಂಬರ್ 2ನ ನಾವು ಡಿವೈಡ್ ಮಾಡ್ತಾ ಹೋಗೋಣ. ಎಲ್ಲಿವರೆಗೂ? ಅಂಟಿಲ್ ಇಟ್ ಈಸ್ ನಾಟ್ ಈಕ್ವಲ್ ಟು 0. ಓಕೆ, ಆ ನಮ್ 2 0 ಆಗ್ತಿದ್ದಂಗೆ ನಾವೇನು ಮಾಡೋಣ, ಈ ಏನು ಡಿವೈಡ್ ಮಾಡೋದನ್ನು ಸ್ಟಾಪ್ ಮಾಡ್ತಾ ಹೋಗೋಣ. ಓಕೆ, ಸೊ ಸದ್ಯಕ್ಕೆ ಒಂದು ಟೆಂಪ್ ಅಂತ ಒಂದು ವೇರಿಯೇಬಲ್ ತೊಗೋತೀನಿ. ಈ ವೇರಿಯೇಬಲ್ ಒಳಗಡೆ ನಾನು ಏನು ಮಾಡ್ತೀನಿ ಅಂತಂದರೆ ಈ ನಮ್ 2 ವ್ಯಾಲ್ಯೂನ ನಾನಿಲ್ಲಿ ಕಾಪಿ ಮಾಡಿ ಇಡ್ತೀನಿ. ಓಕೆ, ಎಸ್. ಈಗ ನಮ್ 2 ಒಳಗಡೆ ನಾನು ಏನು ಮಾಡ್ತೀನಿ ಅಂತಂದರೆ ನಮ್ 1 mod ನಮ್ 2. ಸೊ ಇದೆರಡರದ್ದು ಮಾಡ್ಯುಲಸ್ ಮೀನ್ಸ್ ಮಾಡ್ಯುಲಸ್ ಆಪ್ರೇಟರ್ ಏನು ಮಾಡುತ್ತೆ, ನಮಗೆ ರಿಮೈಂಡರ್ನ ಕೊಡುತ್ತೆ. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಏನು ಮಾಡೋಣ, ಇವಾಗ ನಮ್ 1 ಖಾಲಿ ಇದೆಯಲ್ಲ, ನಮ್ 1ನಲ್ಲಿ ಏನು ಮಾಡೋಣ ಅಂತಂದರೆ ನಮ್ 1ಗೆ ಟೆಂಪ್ ಹಾಕ್ಬೋಣ. ಟೆಂಪಲ್ಲಿ ಏನಿದೆ ಅದು ಇಲ್ಲಿ ಸ್ಟೋರ್ ಆಗಲಿ. ಸೊ ಓಕೆ, ಕೊನೆಗೆ ಪ್ರಿಂಟ್ ಯಾವ್ದು ಮಾಡೋಣ? ನಮ್ 1 ಮಾಡೋಣ. ಸೊ ಈ ಲಾಜಿಕ್ಕು ಯೂಲಿಟ್ಸ್ದಾಗಿರೋದ್ರಿಂದ ಇದನ್ನು ಸೇಮ್ ಹೇಗಿದೆಯೋ ಹಾಗೆ ಬರೆದಿದ್ದೀನಿ. ಇವಾಗ ನಾವು ನಮ್ಮ ಒಂದು ಪ್ರಾಬ್ಲಮ್ಗೆ ಏನಿದೆ 2 ನಂಬರ್ಗೆ ಅಪ್ಲೈ ಮಾಡಿಕೊಂಡು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಓಕೆ, ನೀವು ಕೂಡ ಒಂದು ಪೆನ್ನು ಪೇಪರ್ ತೊಗೊಂಡು ಪ್ರಾಕ್ಟೀಸ್ ಮಾಡಿದ್ರೆ ತುಂಬ ಚೆನ್ನಾಗಿದೆ ಇದು. ಈಗ ಸದ್ಯಕ್ಕೆ ನಂಬರ್ ಎಷ್ಟಿದೆ? ನಂಬರ್ 2 ಈಸ್ ನಾಟ್ ಈಕ್ವಲ್ ಟು 0. ಕರೆಕ್ಟಾ? ಸೊ 18 ನಾಟ್ ಈಕ್ವಲ್ ಟು 0. ಕಂಡೀಷನ್ ಟ್ರೂನಾ? ಟ್ರೂ. ಓಕೆ, ನಾವು ಇವಾಗ ಏನು ಮಾಡ್ತಾ ಇದ್ದೀವಿ, ಟೆಂಪ್ಗೆ ನಮ್ 2 ವ್ಯಾಲ್ಯೂನ ಕಳಿಸ್ತಾ ಇದ್ದೀವಿ. ನಮ್ 2 ವ್ಯಾಲ್ಯೂ ಎಷ್ಟು? 18. ಸೊ ಈಗ ಸದ್ಯಕ್ಕೆ ಟೆಂಪ್ ಈಕ್ವಲ್ ಟು 18 ಆಗೋಯಿತು. ಇಲ್ಲಿ ಬರದೇ ಬಿಡ್ತೀನಿ, ವೆಯ್ಟ್. ಟೆಂಪ್ ಈಕ್ವಲ್ ಟು 18 ಆಯಿತು. ಓಕೆನಾ? ಈಗ ನೆಕ್ಸ್ಟು ನಮ್ 2 ಒಳಗಡೆ ನಾವೇನು ಮಾಡ್ತಾ ಇದ್ದೀವಿ, ನಮ್ 1 mod ನಮ್ 2 ಮಾಡ್ತಾ ಇದ್ದೀವಿ. ಓಕೆ, ಸೊ ಈಗ 12 mod 18 ಅಂತ ಅಂದರೆ ಎಷ್ಟು ಬರುತ್ತೆ ನಮಗೆ? 6 ಬರುತ್ತೆ. ಯಾಕೆ? 12 1 12, 6 ರಿಮೈಂಡರು. ಕರೆಕ್ಟಾ? ಓಕೆ, ಸೊ ಇವಾಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದೀವಿ, ನಮ್ 1ಗೆ ಯಾವ ವ್ಯಾಲ್ಯೂನ ಹಾಕ್ತಾ ಇದ್ದೀವಿ ನಾವು? ನಮ್ 1 ಈಕ್ವಲ್ ಟು ಟೆಂಪ್. ಓಕೆ, ಟೆಂಪಲ್ಲಿ ಎಷ್ಟಿದೆ? 18 ಇದೆ. ಕರೆಕ್ಟಾ? ಓಕೆ, ಎಸ್. ಈಗ ನೆಕ್ಸ್ಟು ಏನು, ಮತ್ತೆ ವಾಪಸ್ ಇಲ್ಲಿ ಹೋಗಬೇಕು. ನಮ್ 2 ಎಷ್ಟಿದೆ ಈಗ? ವೆಯ್ಟ್, ನಮ್ 2 ಎಷ್ಟಿದೆ? 6 ಇದೆ. ಕರೆಕ್ಟಾ? 6. ಓಕೆ, ಸೊ ನಮ್ 2 6 ನಾಟ್ ಈಕ್ವಲ್ ಟು 0. ಕಂಡೀಷನ್ ಟ್ರೂ. ಸೊ ನಮ್ 2 ಅಲ್ಲಿರೋ ವ್ಯಾಲ್ಯೂನ ನಾವು ಟೆಂಪಿಗೆ ಕಳಿಸ್ತೀವಿ. ಇವಾಗ ಕಾಪಿ ಮಾಡ್ಕೊತೀವಿ. ಓಕೆ, ಸೊ ಇವಾಗ ಟೆಂಪಲ್ಲಿ ಎಷ್ಟಿದೆ ಹಾಗಿದ್ರೆ? 6 ಇದೆ. ಆಯಿತಾ? ಈಗ ನಮ್ 1ನಲ್ಲಿ ಎಷ್ಟಿದೆ? ವೆಯ್ಟ್, ಇಲ್ಲಿ ಮಾಡೋಣ. ನಮ್ 1ನಲ್ಲಿ ಎಷ್ಟಿದೆ ಇವಾಗ? 18 ಇದೆ. 18 mod 6 ವಿಚ್ ಈಸ್ ಈಕ್ವಲ್ ಟು 0. ಯಾಕೆಂದರೆ 6 3 18. ಕರೆಕ್ಟಾ? ಸೊ ಹಾಗಾಗಿ ನಮಗೆ ಇಲ್ಲಿ ಯಾವುದೇ ರೀತಿ ರಿಮೈಂಡ್ರು ಉಳಿಯೋದಿಲ್ಲ. ಸೊ ಈಗ ಟೆಂಪಲ್ ಏನಿದೆ ಅದು ನಮ್ 1ಗೆ ಬರುತ್ತೆ. ಕಾಪಿ ಮಾಡ್ಕೊಂಡಿದ್ದೀವಿ. ಸೊ ಎಷ್ಟಿದೆ? 6 ಇದೆ. ಸೊ ಈಗ ನಮ್ 2 ಅಲ್ಲಿ ಏನಿದೆ? 0 ಇದೆ. ಓಕೆ, ಅಗೈನ್ ನಮ್ 2 ನಾಟ್ ಈಕ್ವಲ್ ಟು 0ನಾ? 0 ನಾಟ್ ಈಕ್ವಲ್ ಟು 0. ಕಂಡೀಷನ್ ಫಾಲ್ಸ್ ಆಯಿತು. ಸೊ ನಮ್ 1ಅಲ್ಲಿ ಏನಿದೆ ಅದನ್ನು ನಾವಿಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀವಿ. ಸೊ ಈಗ ನಮಗೆ ಔಟ್ಪುಟ್ಟು 6 ಬರಬೇಕು. ಚೆಕ್ ಮಾಡೋಣ. ಎಸ್, 6 ಬಂದಿದೆ. ಓಕೆ, ಸೊ ಈಗ ನಾವಿದನ್ನು ಪ್ರೈಮ್ ನಂಬರು ಇದೆಲ್ಲ ಆವಾಗಲೇ ಹೇಳಿದ್ವಲ್ಲ, ಅದಕ್ಕೊಂದ್ಸಲ ಚೆಕ್ ಮಾಡಿ ನೋಡೋಣ.
ಈಗ ನಮಗೆ ಇದಕ್ಕೆ ಔಟ್ಪುಟ್ ಎಷ್ಟು ಬರಬೇಕು, 1 ಬರಬೇಕು, ಕರೆಕ್ಟಾ? ಸೊ ಎಸ್ ಬಂದಿದೆ. ಇನ್ನೊಂದು ಆವಾಗಲೇ ಇನ್ನೊಂದು ಹೇಳಿದೆ, ಏನೋ ಕೋಪ್ರೈಮ್ ಅಂತ ಹೇಳಿ. ಸೊ ಅದಕ್ಕೆ ಕೂಡ ಎಷ್ಟು 1 ಬರಬೇಕು. ಸೊ ಎಸ್ ಬಂದಿದೆ. ಓಕೆ, ಸೊ ನೆಕ್ಸ್ಟು ಒನ್ ಆಫ್ ದ ನಂಬರ್ ಈಸ್ 1 ಆ್ಯಂಡ್ ಅದರ್ ನಂಬರ್ ಈಸ್ ಸಮಥಿಂಗ್. ಓಕೆ, ಯಾವುದಾದ್ರೂ ಆಗಿರಲಿ. ಸೊ ಇದಕ್ಕೂ ಕೂಡ ವರ್ಕ್ ಆಯಿತು. ಈಗ ಎಸ್ ಮೇನ್ ಎಡ್ಜ್ ಕೇಸು. ಈಗ ಇದು 1 ಇರಲಿ, ಇದು 0 ಇರಲಿ. ವೆಯ್ಟ್, ಇದನ್ನು ಒಂದು 12 ಅಂತ ತೊಗೊಳ್ಳೋಣ, ಬೇಡ 18 ಅಂತ ತೊಗೊಳ್ಳೋಣ. ಓಕೆ, ಈಗ 18 ಬಂತು. ಓಕೆ, ಇದು ಯಾವ ರೀತಿ ರನ್ ಆಯಿತು ನೋಡೋಣ. ಸೊ ನಮ್ 2 ಎಷ್ಟಿದೆ, 0 ಇದೆ. ಸೊ 0 ನಾಟ್ ಈಕ್ವಲ್ ಟು 0. ಸೊ ಇಲ್ಲೇ ಕಂಡೀಷನ್ ಫಾಲ್ಸ್ ಆಯಿತು, ನಮ್ 1 ಪ್ರಿಂಟ್ ಆಯಿತು, ಕರೆಕ್ಟಾ? ಸೊ ಓಕೆ, ನಮ್ 1 ಪ್ರಿಂಟ್ ಆಗಿದೆ, ಇದು ಕರೆಕ್ಟ್ ಇದೆ. ಅದೇ ಇವಾಗ ನಮ್ 1ನ್ನು 0 ಅಂತ ತೊಗೊಳ್ಳೋಣ, ನಮ್ 2ನ 18 ಅಂತ ತೊಗೊಳ್ಳೋಣ. ಓಕೆನಾ? ಈಗ 18 ನಾಟ್ ಈಕ್ವಲ್ ಟು 0, ಕಂಡೀಷನ್ ಟ್ರೂ. ಈಗ ಟೆಂಪ್ ಒಳಗಡೆ ಎಷ್ಟಿದೆ, 18 ಇದೆ. ಓಕೆನಾ? ಇವಾಗ ನಮ್ 1 ಎಷ್ಟಿದೆ, ಈಗ 0 ಇದೆ. 0 mod 18 ಈಕ್ವಲ್ ಟು 0. ಸೊ ನಮ್ 2 ಏನಾಯ್ತು, ಈಗ 0 ಆಗೋಯ್ತು. ಸೊ ನಮ್ 1ನಲ್ಲಿ ನಾವೇನನ್ನು ಸ್ಟೋರ್ ಮಾಡಬೇಕು, ಟೆಂಪ್ ವ್ಯಾಲ್ಯೂ ಎಷ್ಟಿದೆ, 18ನ ಸ್ಟೋರ್ ಮಾಡಬೇಕು, ಕರೆಕ್ಟಾ? ಸೊ ಈಗ ಮತ್ತೆ ಕಂಡೀಷನ್ ಚೆಕ್ಕು. ನಮ್ 2ಅಲ್ಲಿ ಏನಿದೆ, 0 ಇದೆ. ಸೊ 0 ನಾಟ್ ಈಕ್ವಲ್ ಟು 0, ಕಂಡೀಷನ್ ಫಾಲ್ಸ್ ಆಯಿತು. ಸೊ ನಮ್ 1ನಲ್ಲಿ ಏನಿತ್ತು, 18 ಇತ್ತು. ಸೊ 18 ಪ್ರಿಂಟ್ ಆಯಿತು. ಎಸ್, ಓಕೆ, ಈ ಥರ. ಸೊ ಇದಕ್ಕೆ ನಾವು ನಾರ್ಮಲ್ ಅಪ್ರೋಚಲ್ಲಿ ಕೂಡ ಕೋಡಿಂಗ್ನ ಬರಿಬೋದು. ಅದು ನಿಮಗೆ ಬೇಕು ಅಂತ ಅಂದರೆ ಕಮೆಂಟಲ್ಲಿ ತಿಳಿಸಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಸೊ ಆ ವಿಡಿಯೋದಲ್ಲಿ ಮೀನ್ಸ್ ಇನ್ನೊಂದು ನಾರ್ಮಲ್ ಮೆಥಡಲ್ಲಿ ಏನು ಅಂತ ಅಂದರೆ, ಅದರಲ್ಲಿ ನಾವು ಈ ಎ ಈಕ್ವಲ್ ಟು 0 ಮೀನ್ಸ್ ನಮ್ 1 ಈಕ್ವಲ್ ಟು 0, ನಮ್ 2 ಈಕ್ವಲ್ ಟು 0 ಇದ್ದಾಗ ನಾವೇ ಟೆಸ್ಟ್ ಕೇಸಸ್ನ ಬರಿಬೇಕು, ಮೀನ್ಸ್ ಕೋಡಿಂಗ್ನ ಮಾಡಬೇಕು, ಇಫ್ ಕಂಡೀಷನ್ಸ್ಗಳನ್ನು ಹಾಕಿಬಿಟ್ಟು. ಬಟ್ ಯುಲಿಟ್ಸ್ ಅಪ್ರೋಚಲ್ಲಿ ಏನು ಅಂತ ಅಂದರೆ, ಸೊ ಯಾವುದೇ ಇದಾದ್ರೂ ಕೂಡ ಈ 4 ಲೈನ್ ಆಫ್ ಕೋಡಲ್ಲಿ ಮುಗಿದೋಗ್ಬಿಡುತ್ತೆ. ಸೊ ದಿಸ್ ಈಸ್ ಒನ್ ಆಫ್ ದ ಶಾರ್ಟೆಸ್ಟ್ ಮೆಥಡ್. ಸೊ ದಟ್ಸ್ ವೈ ಇದನ್ನು ಯಾವ ರೀತಿ ಇದೆಯೋ ಆ ರೀತಿ ನಾವು ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡ್ತಾ ಹೋದಷ್ಟು ನಮಗೆ ಇದರಲ್ಲಿ ಅರ್ಥ ಆಗ್ತಾ ಹೋಗುತ್ತೆ ಮತ್ತು ಕ್ಲಾರಿಟಿಯನ್ನು ಸಿಗ್ತಾ ಹೋಗುತ್ತೆ. ಓಕೆ, ಈ ಥರನೂ ಥಿಂಕ್ ಮಾಡ್ಬೋದು ಅಂತ ಅನಿಸುತ್ತೆ, ನನಗೆ ಅನಿಸಿದ್ದು. ಓಕೆ, ಸೊ ಏನೇ ಮಿಸ್ಟೇಕ್ಸ್ ಇದ್ದರೂ ಕೂಡ ನಾನು ಕೂಡ ಒಬ್ಬ ಲರ್ನರೇ. ಸೊ ಓಕೆ, ಥ್ಯಾಂಕ್ ಯು.